ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಚನವನ್ನ ತೆಗೆದುಕೊಂಡಿದೆ. ನಾನೊಬ್ಬನೇ ದೇವನಾಗಿರಲಾಗಿ ನನ್ನ ವಿನಃ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯ ಪಡಿಸುವವನು ವಾಸಿ ಮಾಡುವವನು ನಾನೇ, ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ ಎಂಬುದಾಗಿ. ಪ್ರಿಯರೇ, ಈ ಒಂದು ವಾಕ್ಯದಿಂದ ದೇವರು ಮಾತನಾಡುವವನಾಗಿದ್ದಾನೆ. ನಾನಲ್ಲದೆ ಬೇರೆ ದೇವರು ಇರಲಿಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳಿದ ಹಾಗೆ ಬದುಕಿಸುವವನು ಕೊಲ್ಲುವವನು, ಗಾಯ ಮಾಡುವವನು ವಾಸಿ ಮಾಡುವವನು ನಾನೇ, ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾರೂ ಇಲ್ಲ ಎಂಬುದಾಗಿ. ಆ ಕಾರಣದಿಂದ ಪ್ರಿಯರೇ, ಈ ಮುಂಚಾನೆ ಸಮಯದಲ್ಲಿ ಈ ವಾಕ್ಯ ಹೇಳುವ ಹಾಗೆ ಎಲ್ಲವೂ ಕೂಡ ಆತನ ಹತೋಟಿಯಲ್ಲಿ ಇದೆ ಎಂಬುದಾಗಿ. ಎಲ್ಲವನ್ನು ಮಾಡುವ ಆತನು ಆತನೇ ಆಗಿದ್ದಾನೆ, ಎಲ್ಲವನ್ನು ಕಾಪಾಡುವವನು ಆತನೇ ಆಗಿದ್ದಾನೆ, ಎಲ್ಲವನ್ನ ನಡೆಸುವವನು ಆತನಾಗಿದ್ದಾನೆ, ಎಲ್ಲವನ್ನ ಕಾರ್ಯರೂಪಕ್ಕೆ ತರುವವನು ಆತನೇ ಆಗಿದ್ದಾನೆ ಎಂಬುದಾಗಿ. ಹಾಗಾಗಿ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಪ್ರಿಯರೇ, ಏನೆಲ್ಲ ಕಾರ್ಯಗಳು ನಡೀತದೋ ಅದೆಲ್ಲದಕ್ಕೂ ಮೂಲ ಕಾರಣನು ಆತನೇ ಆಗಿರುವಾಗ ಆತನ ಕೈಯಿಂದ ಮಾತ್ರವೇ ಎಲ್ಲವೂ ಸಾಧ್ಯ. ಅದಕ್ಕೆ ಕೊನೆಯ ವಾಕ್ಯ ನಾವು ನೋಡ್ತೇವೆ, ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ ಎಂಬುದಾಗಿ. ಆತನಿಂದ ರಕ್ಷಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯ. ಆತನೊಬ್ಬನೇ ಎಲ್ಲವನ್ನ ರಕ್ಷಿಸುವ ಆತನಾಗಿದ್ದಾನೆ, ಆತನೊಬ್ಬನೇ ಎಲ್ಲವನ್ನು ಮಾಡುವವನಾಗಿದ್ದಾನೆ. ನಿಮ್ಮ ಮುಂಚಾನೆ ನಿಮ್ಮ ಪರಿಸ್ಥಿತಿಗಳು ಏನೇ ಇದ್ದರೂ ಅದೆಲ್ಲವೂ ಕೂಡ ಆತನ ಹತೋಟಿಯಲ್ಲಿದೆ. ಆತನ ಚಿತ್ತವಿಲ್ಲದೆ ಯಾವುದು ನಡೆಯುವುದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ನಮ್ಮನ್ನೇ ನಾವು ಕರ್ತನಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನೊಂದಿಗೆ ನಾವು ನಡೆಯುವಾಗ ತಕ್ಕ ಸಮಯದಲ್ಲಿ ಎಲ್ಲಾ ಕಾರ್ಯಗಳನ್ನ ನಡೆಸುವುದಕ್ಕೆ ಶಕ್ತನಾದ ದೇವರು ನಮ್ಮನ್ನ ಕಾಪಾಡುವವನಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ಈ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಅಪ್ಪ. ನಿನ್ನ ಹೊರತು ನಮಗೆ ಬೇರೆ ದೇವರಿಲ್ಲ ಸ್ವಾಮಿ. ಎಲ್ಲವನ್ನ ಮಾಡುವುದಕ್ಕೆ ಶಕ್ತನು ನೀನೊಬ್ಬನೇ ಆಗಿದ್ದಿ, ಎಲ್ಲವನ್ನ ನಡೆಸುವುದಕ್ಕೆ ಶಕ್ತನು ನೀನೊಬ್ಬನೇ ಆಗಿದ್ದಿ, ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತನು ನೀನೇ ಆಗಿದ್ದಿ. ಗಾಯ ಮಾಡುವವನು ವಾಸಿ ಮಾಡುವವನು ಕರ್ತನೇ ಸ್ವಾಮಿ, ಕೊಲ್ಲುವವನು ಕಟ್ಟುವವನು ನೀನೇ ಆಗಿದ್ದೀಯ ಸ್ವಾಮಿ. ನಿನ್ನಿಂದ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ನೀನೇ ಸರ್ವಶಕ್ತನಾಗಿದೆ. ಈ ಮುಂಜಾನೆ ನಮ್ಮ ಜೀವಿತವನ್ನು ನೀನು ಒಪ್ಪಿಸಿಕೊಡ್ತಾ ಇದ್ದೇವೆ. ನೀನೇ ನಮ್ಮನ್ನು ನಡೆಸು, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.